ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಮಲೆನಾಡು ಹುಡುಗ ಡಾರ್ಲಿಂಗ್ ಸಂದೀಪ್. ನಾವು ಎಲ್ಲಿಗೆ ಹೋಗ್ತಿದ್ದೇವಪ್ಪ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಇರುವ ಬಳ್ಳಿಗಾವಿಗೆ ಹೋಗ್ತಿದ್ದೀವಿ. ಏನಕ್ಕಪ್ಪ ಅಂದರೆ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ, ಪೂರ್ತಿ ವಿಡಿಯೋ ನೋಡಿ. ನಾವು ಬಂದಿರೋದು ನಮ್ಮ ಶಿಕಾರಿಪುರದಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ. ಈ ದೇವಸ್ಥಾನ ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಕೇದಾರನಾಥವೆಂದು ಕರೆಯುತ್ತಾರೆ. ಇನ್ನೊಂದೇನೆಂದರೆ ಅಲ್ಲಮ ಪ್ರಭು ಅವರ ಜನ್ಮಸ್ಥಳವೂ ಹೌದು. ಹಾಗೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಪ್ರಾರಂಭವಾಗಿ ಹೊಯ್ಸಳರ ಕಾಲದಲ್ಲಿ ಪೂರ್ಣಗೊಂಡಿದೆ. ಹಾಗೆ ಮತ್ತು ಈ ದೇವಸ್ಥಾನಕ್ಕೆ 3 ಹೆಸರಿಂದ ಕರೀತಾರೆ. ಏನಪ್ಪ ಅಂದರೆ ಬಸವೇಶ್ವರ ಮತ್ತು ಕದಂಬೇಶ್ವರ ಮತ್ತು ಕೇದಾರನಾಥ ಎಂದು ಕರೆಯುತ್ತಾರೆ. ಇನ್ನೊಂದು ಅಲ್ಲಮ ಪ್ರಭು ಅವರು ಕೂಡ ಹೆಚ್ಚು ಸಮಯವನ್ನು ಇಲ್ಲೇ ಕಳೀತಾ ಇದ್ದರು. ಹಾಗೆ ಈ ದೇವಸ್ಥಾನ ಹೊರಗಿನಿಂದ ನೋಡಿದರೆ ಏನೂ ವಿಶೇಷವಿಲ್ಲದಂತೆ ಕಾಣುತ್ತದೆ. ಒಳ ಬಂದರೆ ಈ ದೇವಸ್ಥಾನ ವಿಸ್ಮಯ ರಾಶಿಯನ್ನು ಕಣ್ಣೆದುರಿಗೆ ಇಡುತ್ತದೆ. ಈ ದೇವಸ್ಥಾನ ದ್ವಿಕೂಟ ರಚನೆಯಾಗಿದ್ದು 3 ಗುಡಿಯನ್ನು ಹೊಂದಿದೆ. ಹಾಗೆ ಇನ್ನೊಂದು ಏನಂದರೆ ಈ ಆಯಾ ಸ್ಥಳಗಳಲ್ಲಿ ದೊರೆತಂತಹ ಶಿಲಾಶಾಸನಗಳು ಇವೆ, ಹಾಗೆ ವೀರಗಲ್ಲುಗಳು ಇವೆ. ಅದೇ ರೀತಿ ಇಲ್ಲಿ ಚಾಣಕ್ಯ ದೊರೆ ತ್ರಿಲೋಕ ಮಲ್ಲನು ದಂಡನಾಯಕನಾಗಿದ್ದ. ಹಾಗೆ ಚಾವುಂಡರಾಯ ಅರಸನು ಕೂಡ ತನ್ನ ವಿಜಯದ ಸ್ಮರಣೆಯನ್ನು ನಿರ್ಮಿಸಿದ್ದಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ರಥೋತ್ಸವ ನಡೆಯುತ್ತದೆ. ಇದು ಈ ದೇವಸ್ಥಾನದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಸಪೋರ್ಟ್ ಇರಲಿ. ಧನ್ಯವಾದಗಳು.